Xiaomi 11T Pro 5G. ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ನಮಗೆ ಶೋಮಿನವರೇ ಕಳಿಸ್ಕೊಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ನಾವೊಂದು ಶೋಮಿ ಅವರ ಹೈ ಎಂಡ್ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡಲಿದ್ದೀವಿ. ಮೊದಲನೇದಾಗಿ ನೀವು ಇಲ್ಲಿ ಬಾಕ್ಸ್ ನ ನೋಡ್ತಾ ಇರುವಂತದ್ದು ಇಂಡಿಯಾಸ್ ನಂಬರ್ 1 5G Xiaomi 11T Pro ಅಂತ ಇದೆ. ಹಿಂದಿನ ಭಾಗ ಇದರ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಮೆಟೋರೈಟ್ ಬ್ಲ್ಯಾಕ್ 12256GB ಇದೆ. ಬಾಕ್ಸ್ ತುಂಬಾ ಉದ್ದ ಇದೆ, ಬೇಗ ಓಪನ್ ಆಗ್ತಿಲ್ಲ. ಓಕೆ ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಡಿಸೈನ್ ಬೈ ಶೋಮಿ ಅಂತ ಇದೆ. ಇದರೊಳಗಡೆ ಮೊದಲನೇದಾಗಿ ಸಿಮ್ ಎಜೆಕ್ಟರ್ ಮತ್ತೊಂದು ಯೂಸರ್ ಗೈಡ್, ಇದರೊಂದಿಗೆ ಕನೆಕ್ಟರ್ ಒಂದನ್ನು ಕೊಡ್ತಿದ್ದಾರೆ ಮತ್ತು ಪ್ಲೇನ್ ಟ್ರಾನ್ಸ್ಪರೆಂಟ್ TPU ಕೇಸ್ ಕವರ್ ಒಂದನ್ನು ನೋಡ್ತಾ ಇದ್ವಿ. ಇದನ್ನ ಬಿಟ್ಟರೆ ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಹೆವಿ ಆಗಿದೆ, ಸ್ವಲ್ಪ ಇದನ್ನು ಸದ್ಯಕ್ಕೆ ಪಕ್ಕ ಕಿಡೋಣಂತೆ. ಇದನ್ನು ಬಿಟ್ಟರೆ ಒಳಗಡೆ ಮೊದಲು ನಿಮಗೆ 120 ವ್ಯಾಟ್ನ ಪವರ್ ಅಡಾಪ್ಟರ್, ಇದರೊಂದಿಗೆ USB ಟೈಪ್ C ಕೇಬಲ್. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಅಂತ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನಲ್ಲಿ ಹೇಗೆ ಅನಿಸ್ತು ಅಂತ ನೀವು ಕೇಳೋದಾದರೆ, ಇದರಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಫಸ್ಟ್ ಲುಕ್ಕಲ್ಲಿ ನೋಡೋಕ್ಕೆ ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ. ಹಿಂದಿನ ಭಾಗ ಇದರ ಕ್ಯಾಮ್ರಾ ಮಾಡ್ಯೂಲ್ಸ್ ಮತ್ತು ಮುಂದಿನ ಡಿಸ್ಪ್ಲೇ ಎಲ್ಲ ನೋಡಿಕೊಂಡಾಗ ತುಂಬ ಪ್ರೀಮಿಯಮ್ ಸಖತ್ತಾಗಿ ಬಿಲ್ಡ್ ಮಾಡೋದಂತ ಅನಿಸ್ತು. ಇಷ್ಟಲ್ಲದೆ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀಸ್, ಫಿಂಗರ್ ಪ್ರಿಂಟ್ ಮತ್ತು ಬಾಟಮಲ್ಲಿ ನಿಮಗೆ ಹೈಬ್ರಿಡ್ ಸ್ಲಾಟ್ ಕೊಡ್ತಿದ್ದಾರೆ. ಸಿ ಪೋರ್ಟ್, ಮೈಕ್ ಮತ್ತು ಸ್ಪೀಕರ್ ಒಂದನ್ನು ನೋಡ್ತಾ ಇದ್ವಿ. ಇನ್ನು ಮೇಲಿನ ಭಾಗ ಮೈಕ್, ಸ್ಪೀಕರ್ ಮತ್ತೊಂದು ಐಆರ್ ಬ್ಲಾಸ್ಟರ್ನ ಕೊಡ್ತಿದ್ದಾರೆ. ಇದು ಶೋಮಿನವ್ರದ್ದು ಸ್ಪೆಷಲ್ ಆಯಿತಾ. ಒಟ್ಟಾರೆ ಹಿಂದಿನ ಭಾಗ ಏನಿದೆ ಸೈಡ್ ಎಡ್ಜಸ್ ಎಲ್ಲ ಕರ್ವ್ ಆಗಿ ಕೊಡ್ತಿದ್ದಾರೆ ಮತ್ತು ಮುಂದಿನ ಭಾಗ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಹಿಂದೆ ಕೂಡ ಗ್ಲಾಸ್ ಇದೆ, ಬಟ್ ಯಾವ ಗ್ಲಾಸ್ ಅಂತ ಮೆನ್ಷನ್ ಮಾಡಿಲ್ಲ. ಮತ್ತು ಸೈಡ್ ಎಡ್ಜಸ್ ಎಲ್ಲ ಪ್ಲಾಸ್ಟಿಕ್ ಇದೆ. ನನ್ನ ಪ್ರಕಾರ ಶೋಮಿನವರು ಸೈಡ್ ಎಡ್ಜಸ್ ಎಲ್ಲ ಮೆಟಲ್ ಬಾಡಿಯೊಂದಿಗೆ ಇನ್ನೂ ಡಿಸೈನ್ ಸ್ವಲ್ಪ ಇಂಪ್ರೂವ್ ಮಾಡಿದರೆ, ಇನ್ನಷ್ಟು ಯುನೀಕ್ ಲಿಕ್ಸ್ನ ತೊಗೊಂಬಂದಿದ್ರೆ ನಿಜವಾಗ್ಲೂ ಮಾರ್ಕೆಟಲ್ಲಿ ಇನ್ನಷ್ಟು ಹವಾ ಆಗ್ತಿತ್ತು. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ದೀನಿ. 6.67 ಇಂಚಸ್ ಇರುವಂಥ ಫುಲ್ HD+ ಸೂಪರ್ ಆಮ್ಲೋಡೊಂದಿಗೆ 120 ಹರ್ಟ್ಜ್ನ ಸ್ಕ್ರೀನ್ ರಿಫ್ರೆಶ್ ಹೊಂದಿರುವಂಥ 10 ಬೀಟ್ನ ಡಿಸ್ಪ್ಲೇ ಇದೆ. ಏನು ಗೊತ್ತಿದ್ದು 10 ಬೀಟ್ ಅಂತ ಕೇಳಿದ್ರೆ, ನಾರ್ಮಲಿ ಎಲ್ಲ ಪ್ಯಾನಲ್ಸ್ಗಳಲ್ಲಿ 8 ಬೀಟ್ನಲ್ಲಿರುವಂಥ ಕಲರ್ಸ್ ಡಿಸ್ಪ್ಲೇ ನೋಡ್ತಾ ಇರ್ತೀವಿ. ಬಟ್ ಇದರ 64 ಪಟ್ಟರಷ್ಟು ಜಾಸ್ತಿ ಕಲರ್ಸ್ಗಳನ್ನು ನಾವು 10 ಬೀಟ್ ಡಿಸ್ಪ್ಲೇನಲ್ಲಿ ನೋಡ್ಕೋಬಹುದು. ನಿಜವಾಗ್ಲೂ ಇದಿರುವಂಥ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು. ವಿಡಿಯೋಸ್ ನೋಡಬೇಕಾದ್ರೆ ಇದ್ರಂಥ ಕಲರ್ಸ್ಗಳು ಮಾತ್ರ ಸಖತ್ತಾಗಿದೆ. ಮತ್ತು ಬೆಜಲ್ಸ್ ಕೂಡ ಸ್ಕ್ರೀನ್ ಟು ಬಾಡಿ ರೇಷೋ ತುಂಬ ಹತ್ರ ಕವರ್ ಆಗಿದೆ. ತುಂಬ ಚಿಕ್ಕದಾಗಿರುವಂಥ ಬೆಜಲ್ ನೋಡ್ತಾ ಇದ್ವಿ. ಸೊ ಮುಂದೆ ಪಂಚೋಲ್ ಕೂಡ ತುಂಬ ಚಿಕ್ಕದಾಗಿದೆ. ಸೊ ಇಲ್ಲಿ ವಿಡಿಯೋ ನೋಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮತ್ತು ಸೈಡಿಂದ ಕೂಡ ನೋಡಿದ್ರೆ ಕಲರ್ಸ್ಗಳ ತುಂಬ ಬ್ರೈಟರ್ ಮತ್ತು 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ನೋಡ್ತಾ ಇದ್ವಿ. ಔಟ್ಡೋರಲ್ಲಿ ಕೂಡ ಡಿಸ್ಪ್ಲೇ ತುಂಬ ಚೆನ್ನಾಗಿ ಮತ್ತು ತುಂಬ ಸ್ಮೂತ್ ಆಗುತ್ತೆ. ಮತ್ತು ನಾನು ಇದರಲ್ಲಿ ಅತಿ ಹೆಚ್ಚು ಇಂಪ್ರೆಸ್ ಆಗಿರೋದಪ್ಪ ಅಂತಂದರೆ ಇದರಂಥ ಈ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಏನಿದೆ, ವೈಬ್ರೇಷನ್ ಮೋಟರ್ಸ್ ಮಾತ್ರ ಸಖತ್ತಾಗಿದೆ. ಜಸ್ಟ್ ನಾವು ಟೈಪ್ ಮಾಡಬೇಕಾದ್ರೆ ಇಲ್ಲೊಂದು ರೀತಿ ಬೇರೆ ಎಕ್ಸ್ಪೀರಿಯನ್ಸ್ ಇದೆ. ನಿಜವಾಗ್ಲೂ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಶೋಮಿ. ಇನ್ನು ಇದರಂಥ ಸ್ಪೀಕರ್ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಹಾರ್ಮನ್ ಕಾರ್ಡನ್ ಕಡೆಯಿಂದ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ, ಸೌಂಡ್ ಕೇಳ್ಕೋಬಹುದು. ನಿಜವಾಗ್ಲೂ ಇದಿರುವಂಥ ಎಕ್ಸ್ಪೀರಿಯನ್ಸ್ ಮತ್ತು ಡಿಸ್ಪ್ಲೇನೆಲ್ಲ ನಾನು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ಬಟ್ ಒಂದು ಇದರಲ್ಲಿ ಮಿಸ್ಸಿಂಗ್ ಏನಿಸ್ತದಪ್ಪ ಅಂದರೆ, ನಾವು ಇಷ್ಟೊಂದು ದುಡ್ಡು ಕೊಟ್ಟರು ಈ ಒಂದು ಹೈ ಎಂಡ್ ಫೋನಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇಲ್ಲ. ಸೊ ತುಂಬ ಜನರಿಗೆ ಇನ್ ಸ್ಕ್ರೀನ್ ಇಷ್ಟ ಆಗಲ್ಲ, ಸೈಡ್ ಮೌಂಟೆಡ್ ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ ಅನ್ಕೋಬೋದು. ಬಟ್ ನಿಮ್ಗೆ ಏನು ಅನಿಸುತ್ತೆ, ಇನ್ ಸ್ಕ್ರೀನ್ ಬೇಕಾ ಅಥವಾ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಈ ಪ್ರೈಸ್ ರೇಂಜಲ್ಲಿ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಈ ಫೋನ್ ಅಂತ ಕ್ಯಾಮ್ರಾ 108 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಮತ್ತು 5 ಮೆಗಾಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ನೋಡ್ತಾ ಇದ್ವಿ. ಸೇಮ್ ನಾವು ಇದೇ 108 ಮೆಗಾಪಿಕ್ಸೆಲ್ನ ಸೆನ್ಸರ್ನ ನಾವು Xiaomi Mi 11i ಈ ಹೈಪರ್ ಚಾರ್ಜ್ ಮತ್ತು ಜಸ್ಟ್ 5G ಫೋನಲ್ಲಿ ಕೂಡ ನೋಡ್ಕೊಂಡಿದ್ವಿ. ಬಟ್ ಎರಡರಲ್ಲಿ ನಾನು ಇಮೇಜ್ ಪ್ರೊಸೆಸಿಂಗ್ ಮತ್ತು ಕ್ವಾಲಿಟಿನ ಕಂಪೇರ್ ಮಾಡಿದಾಗ ಇಲ್ಲಿ ಒಳ್ಳೆ ಆಪ್ಟಿಮೈಸೇಷನ್ ನೋಡ್ತಾ ಇದ್ವಿ. ಮತ್ತು ಇಲ್ಲಿ ಪಿಕ್ಚರ್ಸ್ಗಳು ಸ್ವಲ್ಪ ಸ್ಮೂತರಾಗಿ ಮತ್ತು ಒಳ್ಳೆ ಕಲರ್ ಮತ್ತು AI ಒಂದಿಗೆ ಫೋಟೋಸ್ಗಳನ್ನ ನೋಡ್ತಾ ಇದ್ವಿ. ಸ್ಕ್ರೀನ್ ಮೇಲೆ ನೋಡ್ಕೋಬೋದು, ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇಲ್ಲಿಯ ಕಲರ್ಸ್ಗಳಾಗಿರಲಿ ಮತ್ತು ನನ್ನ ಸ್ಕಿನ್ ಟೋನೆಲ್ಲ ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿ ಕೊಡುತ್ತೆ. ಕೆಲವೊಂದು ಟೈಮ್ ಗ್ರೀನ್ ಎಲೆಗಳೇನಿರುತ್ತೆ ಅದು ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ಕೆಲವೊಂದು ಟೈಮ್ ಮಾತ್ರ ಅನಿಸುತ್ತೆ. ಬಟ್ ಇನ್
ಇಂಡೋರ್ ಕೂಡ ತುಂಬ ಒಳ್ಳೆ ಪಿಕ್ಚರ್ಸ್ಗಳನ್ನ ಕೊಡುತ್ತೆ ಮತ್ತು ಕ್ಲಾರಿಟಿ ಕೂಡ ತುಂಬ ಸಖತ್ತಾಗಿದೆ. ಇಂಟು ಅಲ್ಟ್ರಾ ವೈಡ್ 8 ಮೆಗಾ ಪಿಕ್ಸೆಲ್ ಸೆನ್ಸರ್ ಕೂಡ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಇಲ್ಲಿ ತುಂಬ ಒಂದು ಒಳ್ಳೆ ವೈಡ್ ರೇಂಜನ್ನು ಇದು ಕವರ್ ಮಾಡುತ್ತೆ. ಕ್ಲಾರಿಟಿ ಕೂಡ ಓಕೆ ಅಂತ ಹೇಳ್ಕೊಬೋದು. ಇನ್ನು 5 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಶೂಟರ್ ಕೊಡ್ತಿದ್ದಾರೆ. ಆಬ್ವಿಯಸ್ಲಿ ಇಲ್ಲಿ ಕೂಡ ಒಂದು ಫೋಕಸಿಂಗ್ ಆಗಿರಲಿ ಮತ್ತು ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೆ ತುಂಬ ಡೀಟೇಲ್ ಆಗಿರುವಂಥ ಕ್ವಾಲಿಟಿನ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಇದರಿಂದ ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಸೊ ಇದರಲ್ಲಿ ಫುಲ್ HD ರೆಕಾರ್ಡ್ ಮಾಡ್ಕೋಬೋದು. 60 FPS ತನ 4K ನಲ್ಲಿ 30 ಮತ್ತು 60 FPS ಆಪ್ಷನ್ ಇದೆ. ಇಷ್ಟಲ್ಲೇ 8K ನಲ್ಲಿ 30 FPS ರೆಕಾರ್ಡ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿಯ ಆಡಿಯೋ ಕ್ವಾಲಿಟಿ ಮತ್ತು ಸ್ಟೆಬಲೈಸೇಷನ್ಸ್ಗಳು ಮತ್ತು ಕಲರ್ಸ್ಗಳನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಸೊ ವಿಡಿಯೋ ಕ್ವಾಲಿಟಿನಲ್ಲಿ ಕೂಡ ಸಖತ್ ಇಷ್ಟ ಆಯಿತು. ಇನ್ನು ಈ ಫೋನ್ ಅಂತ ಸೆಲ್ಫಿ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಫೋಟೋಸ್ಗಳನ್ನ ನೋಡ್ಕೋಬೋದು. ಡಿಫ್ರೆಂಟ್ ಕಂಡೀಷನ್ಸ್ ತೆಗೆದಿದ್ದೀನಿ. ಸೊ ಇಂಡೋರ್ ಔಟ್ಡೋರ್ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಕಲರ್ಸ್ಗಳನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಬಟ್ ಯಾವಾಗ ಸ್ವಲ್ಪ ಬಿಸಿಲೆಲ್ಲ ಹೋಗ್ತೀವಿ ಅವಾಗ ಸ್ವಲ್ಪ ವೈಟ್ ಮತ್ತು ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಬಟ್ ಕ್ಲಾರಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿಯೂ ಕೂಡ ಒಳ್ಳೆ ಸ್ಟೆಬಿಲೈಸೇಷನ್ ಜೊತೆಗೆ 1080p 60 FPS ನ ರೆಕಾರ್ಡ್ ನೀವು ಮಾಡ್ಕೋಬಹುದು. ಇನ್ನು ಆಬ್ವಿಯಸ್ಲಿ ಹೈ ಎಂಡ್ ಫೋನ್ ಇದೆ ಅಂತಂದ್ಮೇಲೆ ಇದರಲ್ಲಿ UFS 3.1 ಸ್ಟೋರೇಜ್ನ ಕೊಡ್ತಿದ್ದಾರೆ. LPDDR5 RAM ಅನ್ನು ನೋಡ್ತಾ ಇದ್ವಿ. ಮತ್ತು ಇದರಂಥ ಎಕ್ಸ್ಪೀರಿಯನ್ಸ್ ಮತ್ತು ಟಚಸ್ ಎಲ್ಲ ತುಂಬ ಸ್ಮೂತ್ ಆಗಿರಲಿ. ಅಪ್ಲಿಕೇಶನ್ಸ್ ಆ್ಯಪ್ ಓಪನಿಂಗ್ ಮತ್ತು ಇಲ್ಲಿರುವಂಥ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ತುಂಬ ಸ್ಮೂತ್ ಆಗಿದೆ. ಇಷ್ಟಲ್ಲೇ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 11 ಕೊಡ್ತಿದ್ದಾರೆ. ಈ ಹೈ ಎಂಡ್ ಫೋನ್ ಅಟ್ಲೀಸ್ಟ್ 12 ಆದರೂ ಬೇಕಾಗಿತ್ತು. ಮತ್ತು Xiaomi MIUI 12.5 ROMನ ನೋಡ್ತಾ ಇದ್ವಿ. ಸೊ ಇದು ಅಪ್ಡೇಟ್ ಆಗತ್ತಂತ Xiaomi ಹೇಳುತ್ತೆ. 3 ವರ್ಷ ಗ್ಯಾರಂಟಿ ಅಪ್ಡೇಟ್ಸ್ಗಳು ಸಿಗತ್ತಂತೆ. ಇನ್ನು ಈ ಫೋನ್ ಅಂತ ಪ್ರೊಸೆಸರ್ Snapdragon 888 5G. ಇದು ಕೇವಲ 5 ನ್ಯಾನೋಮೀಟರ್ ಚಿಪ್ಸೆಟ್ ಆಗಿದ್ದು ತುಂಬ ಪವರ್ಫುಲ್ ಚಿಪ್ಸೆಟ್ ಅಂತ ಹೇಳ್ಕೋಬೋದು. ರೀಸೆಂಟ್ಲಿ OnePlus 9RT ನಲ್ಲಿ ಕೂಡ ಇದೇ ಪ್ರೊಸೆಸರ್ನ ಕೊಟ್ಟಿದ್ರು. ಅಲ್ಲಿ 9 5G ಬ್ಯಾಂಡ್ಸ್ಗಳಿತ್ತು. ಬಟ್ ಇದರಲ್ಲಿ Xiaomi 13 5G ಬ್ಯಾಂಡ್ಸ್ಗಳನ್ನ ಕೊಡ್ತಿದ್ದಾರೆ. ಇಷ್ಟಲ್ಲೇ 2.84 GHz CPU ಮತ್ತು Adreno 660 GPU ನೋಡ್ತಾ ಇದ್ವಿ. ಸೊ ಅಂತಿತ್ತು ಸ್ಕೋರ್ನೆಲ್ಲ ಚೆಕ್ ಮಾಡಿದಾಗ 8 ಲಕ್ಷಕ್ಕಿಂತ ಜಾಸ್ತಿ ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ 888 ಇದೊಂದು ಹೈ ಎಂಡ್ ಪ್ರೊಸೆಸರ್ ಆಗಿದ್ದು ಇದರಲ್ಲಿ ನೀವು ಯಾವುದೇ ಗೇಮ್ಸ್ಗಳನ್ನ ಹೈ ಎಂಡ್ ಸೆಟ್ಟಿಂಗ್ಸಲ್ಲಿ ಖಂಡಿತ ಆಟ ಆಡ್ಕೋಬೋದು. ಸೊ ನಾನು ಇದನ್ನು ಫುಲ್ ರಿವ್ಯೂನಲ್ಲಿ ಡೆಡಿಕೇಟೆಡ್ ಆಗಿ ಚೆಕ್ ಮಾಡ್ತೀನಿ. ಎಷ್ಟೊಂದು ಬಿಸಿ ಆಗುತ್ತೆ, ಹೇಗೆ ಪರ್ಫಾರ್ಮ್ ಇದೆ ಅಂತ ನಾನು ಫುಲ್ಲಿ ರಿವ್ಯೂನಲ್ಲಿ ಖಂಡಿತ ಅದ್ರ ಬಗ್ಗೆ ತಿಳಿಸ್ತೀನಿ. ಇನ್ನು ಕೊನೆಯದಾಗಿ ಮತ್ತೊಂದು ಹೈಲೈಟೆಡ್ ಪಾಯಿಂಟ್ ಅದು Xiaomi ಕಡೆಯಿಂದ ತುಂಬ ಹೈಪ್ ಏನಪ್ಪ ಅಂತಂದರೆ ಇದು ಹೈಪರ್ ಫೋನ್ ಅನ್ನೋಕ್ಕೆ ಕಾರಣ ಅದು 5000 mAh ಬ್ಯಾಟ್ರಿಯೊಂದಿಗೆ 120 ವ್ಯಾಟ್ನ ಪವರ್ ನಿಮಗೆ ಬಾಕ್ಸ್ ಒಳಗಡೆ ಕೊಡ್ತಿದ್ದಾರೆ. ಸೊ ಇದು ಕೇವಲ 17 ನಿಮಿಷದಲ್ಲಿ 0 to 100% ಚಾರ್ಜ್ ಆಗುತ್ತೆ. ನಿಜವಾಗ್ಲೂ ಚಾರ್ಜಿಂಗ್ ಟೆಕ್ನಾಲಜಿನಲ್ಲಿ 25, 26, 27 ಸಾವಿರ ರೂಪಾಯಿಗೆ ಹೈಪರ್ ಚಾರ್ಜ್ ಫೋನಲ್ಲಿ 120 ವ್ಯಾಟ್ನ ಕೊಡ್ತಿದ್ದಾರೆ. ಸೊ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ಒಂದು ಒಳ್ಳೆ ಚಾರ್ಜಿಂಗ್ ಟೆಕ್ನಾಲಜಿನ ಜನರಿಗೆ ತಿಳಿಸ್ಕೊಡ್ತಿದ್ದಾರೆ. ಆಬ್ವಿಯಸ್ಲಿ ಇಲ್ಲಿ 40, 42, 45 ಸಾವಿರ ಕೊಡ್ತಿದೆ ಅಂತಂದರೆ ಈ ಫೀಚರ್ ಬೇಕೇ ಬೇಕು. ಸೊ ಇದರಲ್ಲಿ 2 ವೇರಿಯಂಟ್ಸ್ಗಳಿದೆ. ಒಂದು 8 128 GB. ನನ್ನ ಪ್ರಕಾರ 40ರಿಂದ 42 ಸಾವಿರ ರೂಪಾಯಿಗೆ 828 ಮತ್ತೆ 12 256 ಇದೆ. ಅದು 45 ಸಾವಿರ ರೂಪಾಯಿ ಹತ್ರ ಈ ಫೋನ್ನ ಪ್ರೈಸ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಬಾಕಿ ಎಲ್ಲ ಫೋನ್ಸ್ಗಳ ಸ್ಪೆಸಿಫಿಕೇಶನ್ ಮತ್ತು ಪ್ರೈಸ್ ಡೀಟೇಲ್ಸ್ ಮತ್ತು ಬೈ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇದ್ರ ಬಗ್ಗೆ ನಾನು ಫುಲ್ ರಿವ್ಯೂ ಮಾಡ್ತೀನಿ. ಆವಾಗಲೇ ನಾನು ತುಂಬ ಯೂಸ್ ಮಾಡಿ ಕಂಫರ್ಟೇಬಲ್ ಆಗಿ ಕಾನ್ಫಿಡೆಂಟ್ ಆಗಿ ನಿಮ್ಮ ಮುಂದೆ ಬರ್ತೀನಿ. ಜಸ್ಟ್ ಇನ್ನೂ 3-4 ಡೇಸ್. ಸದ್ಯಕ್ಕೆ ನಾನು ಈ Mi 11i ಇದನ್ನೆಲ್ಲ ಯೂಸ್ ಮಾಡ್ತಿದ್ದೀನಿ. ಸಿಮ್ ಕಾರ್ಡೆಲ್ಲ ಹಾಕಿದ್ದೀನಿ. ಸೊ ಅದ್ರ ಫುಲ್ ರಿವ್ಯೂ ಇನ್ನೂ 2 ದಿವಸದಲ್ಲಿ ಬರುತ್ತೆ. ಸೊ ಅದಾದ ತಕ್ಷಣ ಇದನ್ನೇ ಕವರ್ ಮಾಡ್ತೀನಿ. ಸೊ ನಿಮಗೆ ಏನು ಅನಿಸುತ್ತೆ ಈ Mi 11T Pro ಬಗ್ಗೆ ಮತ್ತು ಬೇರೆ OnePlus 9RT ಈ ಫೋನ್ಸ್ಗಳಿಗೆ ಯಾವ ರೀತಿ ಕಂಪ್ಯಾರಿಸನ್ ಏನಾದರೂ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನಾನು ಕೂಡ ಕಂಪೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಆರ್ಡರ್ ಹಾಕಿದ್ದೀನಿ. ಸೊ ನೋಡೋಣ ಯಾವಾಗ ಬರುತ್ತೆ, ಕಂಪ್ಯಾರಿಸನ್ ಮಾಡೋಣ. ಸದ್ಯಕ್ಕೆ ಸಿಗೋಣಂತೆ ಮುಂದಿನ ವಿಡಿಯೋಲಿ. ರೆಡಿ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಡಬ್ಸ್.